ಕಾಂಟ್ರಾಕ್ಟ್ ಮದುವೆ. ಅನಿರೀಕ್ಷಿತ ಒಪ್ಪಂದ ಭಾಗ 2. ಅರ್ಜುನ್ ಹೇಳಿದ ಮಾತು ಕೇಳಿದ ಕ್ಷಣ ಅನುಷ್ಕಾಳ ಮುಖ ಬಿಳಿಚಿತು. ಏನು ಸರ್? ಮದುವೆಯಾ ಎಂದು ನಡುಗುವ ಧ್ವನಿಯಲ್ಲಿ ಕೇಳಿದಳು. ಅರ್ಜುನ್ ಶಾಂತವಾಗಿ ತನ್ನ ಕುರ್ಚಿಯಿಂದ ಎದ್ದು ಕಿಟಕಿಯ ಬಳಿ ಹೋಗಿ ನಿಂತ. ಹೌದು, 1 ವರ್ಷದ ಕಾಂಟ್ರಾಕ್ಟ್ ಮದುವೆ. ಸರ್, ನೀವು ತಮಾಷೆ ಮಾಡುತ್ತಿದ್ದೀರಾ? ಇಲ್ಲ, ನಾನು ಹೇಳುತ್ತಿರುವುದು ಸಂಪೂರ್ಣ ಗಂಭೀರ. ಅನುಷ್ಕಾ ಕುರ್ಚಿಯಿಂದ ಎದ್ದು ನಿಂತಳು. ನಾನು ಹಣಕ್ಕಾಗಿ ಏನು ಬೇಕಾದರೂ ಮಾಡುವ ಹುಡುಗಿ ಅಲ್ಲ. ಅವಳು ಹೊರಡಲು ಮುಂದಾದಳು. 1 ನಿಮಿಷ ಎಂದು ಅರ್ಜುನ್ ಕರೆದ. ಅನುಷ್ಕಾ ನಿಂತಳು. ನಿನ್ನ ಬಗ್ಗೆ ನಾನು ತಪ್ಪಾಗಿ ಯೋಚಿಸಿಲ್ಲ. ನಿನ್ನ ಪರಿಸ್ಥಿತಿ ನನಗೆ ಅರ್ಥವಾಗಿದೆ. ಅದಕ್ಕಾಗಿಯೇ ಈ ಪ್ರಸ್ತಾಪ. ಅನುಷ್ಕಾಳ ಕಣ್ಣಲ್ಲಿ ಕೋಪವೂ ಗೊಂದಲವೂ ಕಾಣುತ್ತಿತ್ತು. ಆದರೆ ಯಾಕೆ ನಾನು? ಅರ್ಜುನ್ ಆಳವಾಗಿ ಉಸಿರೆಳೆದ. ನನಗೆ ಪ್ರೀತಿ, ಪ್ರೇಮ, ಸಂಬಂಧಗಳ ಮೇಲೆ ನಂಬಿಕೆ ಇಲ್ಲ. ಆದರೆ ಮನೆಯವರ ಒತ್ತಾಯದಿಂದ ಮದುವೆಯಾಗಲೇಬೇಕು. ನನಗೆ 1 ವರ್ಷ ಮಾತ್ರ ಬೇಕು. ಆ ನಂತರ ಇಬ್ಬರೂ ಪರಸ್ಪರ ಒಪ್ಪಿಗೆಯಿಂದ ಬೇರ್ಪಡಬಹುದು. ಅನುಷ್ಕಾ ಮೌನವಾಗಿ ಕೇಳುತ್ತಿದ್ದಳು. ನಿನ್ನ ತಂದೆಯ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ನಾನು ಭರಿಸುತ್ತೇನೆ. ಜೊತೆಗೆ ನಿನ್ನ ಕುಟುಂಬದ ಯಾವುದೇ ಆರ್ಥಿಕ ಸಮಸ್ಯೆಯೂ ಇರಲ್ಲ. ಬದಲಿಗೆ 1 ವರ್ಷದವರೆಗೆ ನನ್ನ ಹೆಂಡತಿಯಾಗಿ ಎಲ್ಲರ ಮುಂದೆ ನಟಿಸಬೇಕು. ಆ ಮಾತು ಕೇಳಿದ ಅನುಷ್ಕಾಳ ಮನಸ್ಸು 2 ಭಾಗವಾಯಿತು. ಒಂದೆಡೆ ತನ್ನ ಸ್ವಾಭಿಮಾನ, ಇನ್ನೊಂದೆಡೆ ಆಸ್ಪತ್ರೆಯ ಹಾಸಿಗೆಯಲ್ಲಿ ಮಲಗಿದ್ದ ತಂದೆಯ ಮುಖ. ನನಗೆ ಯೋಚಿಸಲು ಸಮಯ ಬೇಕು ಎಂದು ನಿಧಾನವಾಗಿ ಹೇಳಿದಳು. ಖಂಡಿತ ಎಂದ ಅರ್ಜುನ್. ನಿನ್ನ ಮೇಲೆ ಯಾವುದೇ ಒತ್ತಡ ಇಲ್ಲ. ಆ ಸಂಜೆ ಮನೆಗೆ ಬಂದ ಅನುಷ್ಕಾ ತಂದೆಯನ್ನು ನೋಡಿದಳು. ಅವರು ಮಗಳ ಮುಖ ನೋಡುತ್ತಲೇ ನಗಲು ಪ್ರಯತ್ನಿಸಿದರು. ಕೆಲಸ ಹೇಗಿದೆ ಮಗಳೇ? ಚೆನ್ನಾಗಿದೆ ಅಪ್ಪಾಯೇ. ಆದರೆ ಆ ನಗುವಿನ ಹಿಂದೆ ಅವಳ ಹೃದಯ ಒಡೆದು ಹೋಗುತ್ತಿತ್ತು. ರಾತ್ರಿ ಅವಳಿಗೆ ನಿದ್ರೆ ಬರಲಿಲ್ಲ. ಅರ್ಜುನ್ ಹೇಳಿದ ಪ್ರತಿಯೊಂದು ಮಾತು ಮನಸ್ಸಿನಲ್ಲಿ ಸುತ್ತುತ್ತಿತ್ತು. 1 ವರ್ಷ ತಂದೆಯ ಜೀವ ನನ್ನ ಭವಿಷ್ಯ ಬೆಳಗಿನ ಜಾವ ಆಸ್ಪತ್ರೆಯಿಂದ ಕರೆ ಬಂತು. ಆಪರೇಷನ್ ಇನ್ನೂ ಹೆಚ್ಚು ದಿನ ಮುಂದೂಡಲು ಆಗುವುದಿಲ್ಲ. ಆ ಮಾತು ಕೇಳಿದ ಅನುಷ್ಕಾಳ ಕಣ್ಣಲ್ಲಿ ನೀರು ತುಂಬಿತು. ಮರುದಿನ ಬೆಳಗ್ಗೆ ಅವಳು ಮತ್ತೆ ಅರ್ಜುನ್ ಕಚೇರಿಗೆ ಹೋದಳು. ಅರ್ಜುನ್ ಅವಳನ್ನು ನೋಡಿ ಎದ್ದು ನಿಂತ. ನಿರ್ಧಾರ ಮಾಡಿಕೊಂಡೆಯಾ? ಕೆಲಕ್ಷಣ ತಲೆ ತಗ್ಗಿಸಿ ನಿಂತ ಅನುಷ್ಕಾ ನಿಧಾನವಾಗಿ ಹೇಳಿದಳು. ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ತಕ್ಷಣವೇ ಒಂದು ಷರತ್ತು ಇಟ್ಟಳು. ಈ ಮದುವೆಯಲ್ಲಿ ನನ್ನ ತಂದೆ ತಾಯಿಯ ಗೌರವಕ್ಕೆ ಎಂದಿಗೂ ಧಕ್ಕೆ ಬರಬಾರದು. ಅರ್ಜುನ್ ಕೂಡಲೇ ಉತ್ತರಿಸಿದ. ನಾನು ಮಾತು ಕೊಡುತ್ತೇನೆ. ಆ ದಿನವೇ ಇಬ್ಬರ ನಡುವೆ ಒಪ್ಪಂದದ ಪತ್ರ ಸಿದ್ಧವಾಯಿತು. ಅದರ ಪ್ರಮುಖ ಷರತ್ತುಗಳು: ಮದುವೆಯ ಅವಧಿ 1 ವರ್ಷ. ಇಬ್ಬರೂ ಪರಸ್ಪರ ಗೌರವದಿಂದ ವರ್ತಿಸಬೇಕು. ಕುಟುಂಬದ ಮುಂದೆ ನಿಜವಾದ ದಂಪತಿಯಂತೆ ಇರಬೇಕು. 1 ವರ್ಷ ನಂತರ ಇಬ್ಬರೂ ಪರಸ್ಪರ ಒಪ್ಪಿಗೆಯಿಂದ ಬೇರ್ಪಡಬೇಕು. ಅನುಷ್ಕಾ ನಡುಗುವ ಕೈಗಳಿಂದ ಸಹಿ ಹಾಕಿದಳು. ಅರ್ಜುನ್ ಕೂಡ ಸಹಿ ಹಾಕಿದ. ಆ ಕ್ಷಣ ಇಬ್ಬರ ಜೀವನ ಹೊಸ ದಿಕ್ಕಿನತ್ತ ಸಾಗತೊಡಗಿತು. ಅರ್ಜುನ್ ಮನೆಗೆ ಬಂದಾಗ ಅವನ ತಾಯಿ ಸಂತೋಷದಿಂದ ಕೇಳಿದರು. ಮದುವೆಗೆ ಒಪ್ಪಿದ್ದೀಯಾ? ಹೌದು ಅಮ್ಮ. ಹುಡುಗಿ ಯಾರು? ಅನುಷ್ಕಾ. ಆ ಹೆಸರು ಕೇಳಿದ ತಾಯಿ ಸಂತೋಷದಿಂದ ಅವನನ್ನು ಅಪ್ಪಿಕೊಂಡರು. ಇನ್ನೊಂದೆಡೆ ಅನುಷ್ಕಾ ತನ್ನ ತಂದೆ ತಾಯಿಗೆ ಎಲ್ಲವನ್ನೂ ಹೇಳಲು ಧೈರ್ಯ ಮಾಡಲಿಲ್ಲ. ಇದು ನನ್ನ ನಿರ್ಧಾರ ಎಂದು ಮಾತ್ರ ಹೇಳಿದಳು. ತಂದೆ ಮಗಳ ಕಣ್ಣಲ್ಲಿ ಇದ್ದ ನೋವನ್ನು ಗಮನಿಸಿದರು. ಆದರೆ ಅವಳ ಮೇಲೆ ನಂಬಿಕೆ ಇಟ್ಟು ಮೌನವಾಗಿದ್ದರು. ಕೆಲವೇ ದಿನಗಳಲ್ಲಿ ಮದುವೆಯ ದಿನಾಂಕ ನಿಗದಿಯಾಯಿತು. ಆದರೆ ಈ ಒಪ್ಪಂದದ ಹಿಂದೆ ಇನ್ನೊಂದು ದೊಡ್ಡ ರಹಸ್ಯ ಇತ್ತು. ಅದನ್ನು ಅರ್ಜುನ್ ಕೂಡ ಇನ್ನೂ ಯಾರಿಗೂ ಹೇಳಿರಲಿಲ್ಲ. ಮುಂದುವರಿಯುತ್ತದೆ.